3.7. A silver wire as a resistance. A silver wire as a resistance 2.1 ohm. ಹೌದಾ, ಇದನ್ನ ಏನಂತ ಹೇಳಿ ತೊಗೊಂತೀವಿ, ಆರ್ ಅಂತ ಹೇಳಿ ತೊಗೊಂತೀವಿ, ಆರ್ ನಾಟ್ 2.1 ಓಮ್. ಹೌದಾ, ನೆಕ್ಸ್ಟ್ ಆ್ಯಂಡ್ ಅ ರೆಸಿಸ್ಟೆನ್ಸ್ ಆಫ್ 2.7 ಓಮ್. ಇದನ್ನ ಏನಂತ ಹೇಳಿ ತೊಗೊಂತೀವಿ, ಆರ್ ಟಿ ಅಂದರೆ 2.7 ಓಮ್. ನೆಕ್ಸ್ಟ್ ಏನು ಕೊಟ್ಟಾರ ಇಲ್ಲಿ ಅಂದರೆ ಒಂದು ಟೆಂಪ್ರೇಚರ್ ಕೊಟ್ಟಾರೆ. ಎಷ್ಟು ಕೊಟ್ಟಾರೆ ಇಲ್ಲಿ ಅಂತಂದರೆ ಟೆಂಪ್ರೇಚರ್ ಈಸ್ 27.5 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಒನ್ ಎಷ್ಟು ಕೊಟ್ಟಾರೆ ಇಲ್ಲಿ ಅಂತಂದರೆ 100 ಡಿಗ್ರಿ ಸೆಲ್ಸಿಯಸ್. ಫೈನಲ್ ಟೆಂಪ್ರೇಚರ್ ಈಸ್ 100 ಡಿಗ್ರಿ ಸೆಲ್ಸಿಯಸ್. ಈಗ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಿಲ್ಲ ಅಂದರೆ ಕೋಎಫಿಷಿಯಂಟ್ ಆಫ್ ಟೆಂಪ್ರೇಚರ್ನ ಏನು ಮಾಡ್ಬೇಕಿಲ್ಲಿ ಕ್ಯಾಲ್ಕುಲೇಟ್ ಅಥವಾ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ಆಫ್ ದ ಸಿಲ್ವರ್ನ ಏನು ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲ. ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಆರ್ ಟಿ ಈಸ್ ಈಕ್ವಲ್ಸ್ ಟು ಆರ್ ನಾಟ್ 1 ಪ್ಲಸ್ ಅಲ್ಫಾ ಡೆಲ್ಟಾ ಟಿ ಅಂತೇಳಿ ಬರ್ತೀವಿ. ಇದು ಆರ್ ಟಿ ಅಂದರೆ ಏನು ಕೊಟ್ಟಾರ 2.7 ಕೊಟ್ಟಾರ, ಈಸ್ ಈಕ್ವಲ್ಸ್ ಟು ಆರ್ ನಾಟ್ ಅಂದರೆ 2.1 ಕೊಟ್ಟಾರ, 1 ಪ್ಲಸ್ ಅಲ್ಫಾ ಇಂಟು ಡೆಲ್ಟಾ ಟಿ ಅಂದರೆ ಏನು ಬರ್ತೀವಿ ಅಂದರೆ ಇನಿಷಿಯಲ್ ಫೈನಲ್ ಮೈನಸ್ ಇನಿಷಿಯಲ್ ಅಂದರೆ 100 ಮೈನಸ್ 27.5 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ 2.7 ಡಿವೈಡೆಡ್ ಬೈ 2.1 ಅಂತೇಳಿ ಬರ್ತೀವಿ. ಡೆಸಿಮಲ್ ಕ್ಯಾನ್ಸಲ್, 3 7s 21, 3 9s 27. ಹೌದಾ, ನೆಕ್ಸ್ಟ್ 1 ಪ್ಲಸ್ ಅಲ್ಫಾ ಇಂಟು 100 ಮೈನಸ್ 27.5 ಅಂದರೆ 72.5. ಹೌದಾ, ಇಲ್ಲಿ 9 ಡಿವೈಡೆಡ್ ಬೈ 7, 1 ಈ ಕಡೆ ತೊಗೊಂಡ್ರೆ -1. ಹೌದಾ, ಈಸ್ ಈಕ್ವಲ್ಸ್ ಟು ಅಲ್ಫಾ ಇಂಟು 72.5. ಈಗ 7 1s 7. ಹೌದಾ, 9 ಮೈನಸ್ 7 ಡಿವೈಡೆಡ್ ಬೈ 7. 9 ಮೈನಸ್ 7 ಅಂದರೆ ಎಷ್ಟಾಗ್ತೈತಿ ಇಲ್ಲಿ 2 ಡಿವೈಡೆಡ್ ಬೈ 7 ಆಗ್ತದೆ. ಇದೇನಾಗ್ತದೆ 2 ಡಿವೈಡೆಡ್ ಬೈ 7 ಈಸ್ ಈಕ್ವಲ್ಸ್ ಟು ಅಲ್ಫಾ ಇಂಟು 72.5. ನೆಕ್ಸ್ಟ್ ಅಲ್ಫಾ ಈಸ್ ಈಕ್ವಲ್ಸ್ ಟು 72.5 ಡಿವೈಡೆಡ್ ಬೈ ಅಥವಾ ಏನಂತ ಹೇಳಿದ್ರೆ 2/7 ಐತಿ. ಈ 2/7 ಏನು ಮಾಡ್ತೀವಿ ನಾವು ಇಲ್ಲಿ ಅಂದರೆ ಅಲ್ಫಾ ಈಸ್ ಈಕ್ವಲ್ಸ್ ಟು 2 ಡಿವೈಡೆಡ್ ಬೈ 7 ಐತಿ ಮಲ್ಟಿಪ್ಲೈಡ್ ವಿತ್ 72.5. ಹೌದಾ, ಅಲ್ಫಾ ಈಸ್ ಈಕ್ವಲ್ಸ್ ಟು 2 ಡಿವೈಡೆಡ್ ಬೈ 7 ಇಂಟು 72.5 ಅಂದರೆ 507.5. ಹೌದಾ, ನೆಕ್ಸ್ಟ್ ಅಲ್ಫಾ ಈಸ್ ಈಕ್ವಲ್ಸ್ ಟು 0.0039 ಡಿಗ್ರಿ ಸೆಲ್ಸಿಯಸ್.